ಇತ್ತೀಚೆಗೆ ಕೆಲವು ಮಹಾನುಭಾವರು ಪತ್ರಿಕೋದ್ಯಮ ಅನ್ನೋ ಪವಿತ್ರವಾದ ಕ್ಷೇತ್ರದಲ್ಲಿದ್ದು ಹೇಸಿಗೆ ತಿನ್ನೋ ಕೆಲಸವನ್ನ ಮಾಡ್ತಿರೋದು ನೋಡಿದ್ರೆ ಒಮ್ಮೊಮ್ಮೆ ಅದ್ಯಾರೋ ಏನ್ರಿ ಮೀಡಿಯಾ ಅಂತ ಕೇಳಿದ್ದು ಸರಿ ಇತ್ತೇನೋ ಅನ್ಸುತ್ತೆ. ಈ ಮಾತನ್ನ ನಾನು ಎಲ್ಲಾ ಮಾಧ್ಯಮದವರಿಗೆ ಹೇಳ್ತಾ ಇಲ್ಲ, ಅವರ ನಡುವೆ ಇರುವ ಕೆಲವು ಅರಬಿಂದ ಸುಪಾರಿ ಪತ್ರಕರ್ತರಿಗೆ ಹೇಳ್ತಿದ್ದೀನಿ ಅಷ್ಟೇ. ಸಂವಾದ ಅನ್ನೋ ಹೆಸರಿಟ್ಟುಕೊಂಡು ಅವರಿವರ ತೇಜೋವಧೆ ಮಾಡೋದನ್ನೇ ಖಾಯಂ ಕಸುಬಾಗಿಸಿಕೊಂಡಿರುವ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷದವರನ್ನ ಕಂಡ್ರೆ ಅಷ್ಟಕ್ಕಷ್ಟೇ. ಅದರಲ್ಲೂ ಪ್ರಧಾನಿ ಮೋದಿಜಿಗೆ, ಬಿಜೆಪಿ ಪಕ್ಷಕ್ಕೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಎಕ್ಕಟ್ಟಿಗೆ ಸಿಲುಕಿಸೋ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅಂದ್ರೆ ಒಳಗೊಳಗೆ ಉರಿ ಉರಿ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ. ರಾಜ್ಯದ ಕಟ್ಟಡ ಕಾರ್ಮಿಕರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಔಷಧಿಗಳ ಖರೀದಿಯಲ್ಲಿ ಭ್ರಷ್ಟಾಚಾರವಾಗಿದೆ ಅಂತ ಬೊಂಬಡ ಬಜಾಯಿಸುತ್ತಿರುವ ಈ ಚಾನೆಲ್ನ ಮಂದಿಗೆ ತಮ್ಮದೇ ತಟ್ಟೆಯಲ್ಲಿ ಹೆಗ್ಗಣ ಸತ್ತು ಬಿದ್ದಿದ್ರು ಕಂಡವರ ತಟ್ಟೆಯಲ್ಲಿ ನೊಣ ಹುಡುಕೋ ಖಯಾಲಿ. ಎಂತೆಪ್ಪ ಸಂವಾದ ಚಾನೆಲ್ ಪ್ರಕಾರ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ವಿತರಿಸುವ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಔಷಧ ಖರೀದಿಯಲ್ಲಿ ಅಕ್ರಮ ನಡೆದಿದೆಯಂತೆ. ಇದೇನಪ್ಪ ಹೊಸ ವಿಷಯ ಅಂತ ಈ ವಿಷಯನ ಕೆದಕ್ತಾ ಹೋದ್ರೆ ಈ ಹಗರಣದ ಹಿಂದೆ ಈ ಸಂವಾದ ಚಾನೆಲ್ಗೆ ಸುಪಾರಿ ಕೊಟ್ಟಿರೋ ಬಿಜೆಪಿ ಪಕ್ಷದ ಈ ಹಿಂದಿನ ಸರ್ಕಾರದ ನೇರ ಕೈವಾಡ ಇರೋ ವಾಸನೆ ಬಂದು ಬಿಡೋದ. ಅಸಲಿ ವಿಷಯ ಏನಪ್ಪಾ ಅಂದ್ರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಕಾರ್ಮಿಕ ಇಲಾಖೆ ಮಂತ್ರಿ ಆಗಿದ್ದ ಮಹಾನುಭಾವರು ದಿನಾಂಕ 12 ಜನವರಿ 2023ರಂದು ನಡೆದ ಮಂಡಳಿಯ 38ನೇ ಬೋರ್ಡ್ ಮೀಟಿಂಗ್ನಲ್ಲಿ ಈ ನ್ಯೂಟ್ರಿಷಿಯನ್ ಕಿಟ್ಗಳನ್ನ ಹೀಗೆ ಇಂತಿಂತವರಿಗೆ ವಿತರಿಸಬೇಕು ಅಂತ ಆರ್ಡರ್ ಪಾಸ್ ಮಾಡಿ ಹೋಗಿರ್ತಾರೆ. ಇದಕ್ಕೆ ಪೂರಕವಾಗಿ ಆಯುಷ್ ನಿರ್ದೇಶನಾಲಯ ಕೂಡ ಒಂದು ವರದಿ ಸಲ್ಲಿಸಿರುತ್ತೆ. ಮುಂದೆ 18 ಜನವರಿ 2024ರಲ್ಲಿ ಈ ವರದಿ ಅನ್ವಯವೇ ಟೆಂಡರ್ ಕರೆಯಲಾಗಿದೆ. ಅಲ್ಲಿ ಕೆಟಿಪಿಪಿ ಆಕ್ಟ್ ಪ್ರಕಾರ ಟೆಂಡರ್ನಲ್ಲಿ ಎಲಿಜಿಬಿಲಿಟಿ ಪಡೆದವರಿಗೆ ಟೆಂಡರ್ ನೀಡಲಾಗಿದೆ. ಅಲ್ಲದೆ ಔಷಧಿಗಳ ಗುಣಮಟ್ಟವನ್ನ ಥರ್ಡ್ ಪಾರ್ಟಿ ವೆರಿಫಿಕೇಶನ್ ಮೂಲಕ ಖಾತ್ರಿಪಡಿಸಿಕೊಂಡೇ ವಿತರಣೆಗೆ ಆದೇಶ ನೀಡಲಾಗಿದೆ. ಇನ್ನು ಸಂವಾದ ಚಾನೆಲ್ನವರು ಇಲ್ಲಿ ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಕೊಂಡುಕೊಳ್ಳಲಾಗಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಗುಣಮಟ್ಟ ಹಾಗೂ ಬ್ರಾಂಡ್ಗಳ ಮೇಲೆ ಉತ್ಪನ್ನಗಳ ಬೆಲೆ ಕೂಡ ಬದಲಾಗುತ್ತೆ ಅನ್ನೋ ಸಾಮಾನ್ಯ ಜ್ಞಾನ ಕೂಡ ಈ ಚಾನೆಲ್ಗೆ ಇದ್ದಂಗಿಲ್ಲ. ಇನ್ನು ಈ ಟೆಂಡರ್ ಪಡೆದಿರೋರು ಯಾರು ಅಂತ ನೋಡಿದ್ರೆ ಅವರು ಕೂಡ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಕಾರ್ಮಿಕ ಸಚಿವ ಆಗಿದ್ದವರ ಕಡೆಯವರೇ ಅನ್ನೋ ವಿಷಯ ಗೊತ್ತಾಗುತ್ತೆ. ಆದ್ರೆ ಸಂವಾದ ಚಾನೆಲ್ನವರು ಸಂತೋಷ್ ಲಾಡ್ ಅವರ ಮೇಲೆ ಆರೋಪ ಮಾಡುವಾಗ ಇದ್ಯಾವುದನ್ನೂ ಸಹ ಗಮನಿಸೋದೇ ಇಲ್ಲ. ಯಾಕಂದ್ರೆ ಅವರಿಗೆ ಮೊದಲಿನಿಂದಲೂ ಗಾಳಿಯಲ್ಲಿ ಗುಂಡು ಹೊಡೆದು ಓಡಿ ಹೋಗೋ ಚಟ. ಒಂದು ಜಿಲ್ಲೆಯಲ್ಲಿ ಇಂತಿಷ್ಟೇ ಜನರಿಗೆ ಹೇಗೆ ಕಿಟ್ಗಳನ್ನ ಕೊಟ್ರಿ ಅಂತೆಲ್ಲ ಪ್ರಶ್ನೆ ಕೇಳುವ ಸಂವಾದ ಚಾನೆಲ್ಗೆ ಯಾವ ಜಿಲ್ಲೆಗೆ ಎಷ್ಟು ಕಿಟ್ ವಿತರಿಸಬೇಕು ಅನ್ನೋದನ್ನ ಅವರದೇ ಬಿಜೆಪಿ ಸರ್ಕಾರ ಇದ್ದಾಗ ನಿರ್ಧರಿಸಲಾಗಿತ್ತು ಅನ್ನೋದೇ ಗೊತ್ತಿರಲಿಲ್ಲ. ಅಲ್ಲದೆ ಅವರು ಗಾಳಿಯಲ್ಲಿ ಹೊಡೆದ ಈ ಗುಂಡು ಸೀದಾ ಹೋಗಿ ತಾವು ಸುಪಾರಿ ಪಡೆದಿರುವ ಬಿಜೆಪಿಗರ ಬುಡಕ್ಕೆ ಬಂದು ಬಡಿಯುತ್ತೆ ಅನ್ನೋ ನಿರೀಕ್ಷೆ ಕೂಡ ಇರಲಿಲ್ಲ ಅನ್ಸುತ್ತೆ. ಇನ್ನು ಕೋವಿಡ್ ಸಮಯದಲ್ಲಿ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರದಲ್ಲಿ ಎಷ್ಟೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ನಡೆದಿವೆ ಅನ್ನೋ ಲೆಕ್ಕಾಚಾರವನ್ನ ಇವರದೇ ಪಕ್ಷದಲ್ಲಿದ್ದ ಯತ್ನಾಳ್ ಅಷ್ಟೆಲ್ಲ ಸಲ ಬಹಿರಂಗವಾಗಿ ಹೇಳಿದ್ರು ಅದರ ಬಗ್ಗೆ ತುಟಿಕ್ ಪಿಟಿಕ್ ಅನ್ನದ ಈ ಸಂವಾದ ಚಾನೆಲ್ ತಮಗೆ ಸುಪಾರಿ ಕೊಟ್ಟ ಅದೇ ಪಕ್ಷದ ಬಗ್ಗೆ ಇಟ್ಟಿರೋ ನಿಯತ್ತನ್ನ ಮಾತ್ರ ಮೆಚ್ಚಲೇಬೇಕು ಬಿಡಿ. ಮ್ಯಾಟ್ರೋ ಹಿಂಗೆಲ್ಲ ಇದ್ರೂ ಕೂಡ ಅನಗತ್ಯವಾಗಿ ಸಚಿವ ಸಂತೋಷ್ ಲಾಡ್ ಅವರ ತೇಜೋವಧೆಗೆ ಯತ್ನಿಸುತ್ತಿರುವ ಈ ಸಂಘಿ ಸಂವಾದ ಚಾನೆಲ್ ಮಂದಿಗೆ ಏನ್ ಹೇಳೋಣ ನೀವೇ ಹೇಳಿ. ಅಂದ್ಹಾಗೆ ಈ ಚಾನೆಲ್ ಸಂವಾದ ಅನ್ನೋ ಹೆಸರಿನ ಬದಲಾಗಿ ಸುಪಾರಿ ಅಂತ ಹೆಸರು ಚೇಂಜ್ ಮಾಡ್ಕೊಂಡ್ರೆ ಇವರು ಮಾಡ್ತಿರೋ ಕೆಲಸಕ್ಕೂ ಒಂದು ಅರ್ಥ ಬರುತ್ತೆ ಅನ್ನೋದು ನಮ್ಮ ಕಳಕಳಿಯ ಮನವಿ. ಇದ್ರ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡ್ರಪ್ಪ.